ಓಂ ಶಾಂತಿ. ದಿನಾಂಕ 17/1/2021 ಅವ್ಯಕ್ತ ಬಾಪ್ದಾದರವರ ಮಹಾವಾಕ್ಯಗಳು. ರಿವೈಸ್ ಡೇಟ್ 14/10/1987. ಪ್ರಾತಃ ಜ್ಞಾನ ಮುರಳಿ ಮಧುಬನ. शिव भगवान वाच ब्राह्मण जीवन बाप से सर्व संबंध अनुभव करने का जीवन है. ಬ್ರಾಹ್ಮಣ ಜೀವನ ಬಾಬರವರಿಂದ ಸರ್ವ ಸಂಬಂಧಗಳನ್ನು ಅನುಭವ ಮಾಡುವಂತಹ ಜೀವನವಾಗಿದೆ. आज बाप दादा अपने अनेक बार मिलन मनाने वाले, अनेक कल्पों से मिलने वाले बच्चों से फिर मिलन मनाने आए हैं. ಈ ದಿನ ಬಾಪ್ ದಾದಾ ತನ್ನ ಅನೇಕ ಬಾರಿ ಮಿಲನ ಮಾಡಿರುವ ಹಾಗೂ ಅನೇಕ ಕಲ್ಪಗಳಿಂದ ಮಿಲನ ಮಾಡ್ತಾ ಇರುವಂತಹ ಮಕ್ಕಳನ್ನು ಪುನಃ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ. ಯ अलौकिक ಅವ್ಯಕ್ತ ಮಿಲನ್ ಭವಿಷ್ಯ ಸ್ವರ್ಣ ಯುಗ ಮೇ ಬಿ ನಹಿ ಹೋ ಸಕ್ತಾ. ಈ ಆತ್ಮ ಮತ್ತು ಪರಮಾತ್ಮನ ಅಲೌಕಿಕವಾದ ಅವ್ಯಕ್ತವಾದ ಈ ಸಮಾಗಮ ಭವಿಷ್ಯದ ಸುವರ್ಣ ಯುಗದಲ್ಲೂ ಸಹ ನಡೆಯೋದಿಲ್ಲ. सिर्फ इस समय इस विशेष युग को वरदान है बाप और बच्चों के मिलन का, इसलिए इस युग का नाम ही है संगम युग, अर्थात मिलन मनाने का युग. ಕೇವಲ ಈ ಸಮಯಕ್ಕೆ ಮಾತ್ರ, ವಿಶೇಷ ಯುಗಕ್ಕೆ ಮಾತ್ರ ವರದಾನ ಇದೆ. ಏನು ವರದಾನ ಎಂದರೆ ತಂದೆ ಮತ್ತು ಮಕ್ಕಳ ಸಮಾಗಮ ನಡೆಯೋದು. ಆದ್ದರಿಂದಲೇ ಈ ಯುಗಕ್ಕೆ ಹೆಸರೇ ಸಂಗಮ ಯುಗ, ಆತ್ಮ ಪರಮಾತ್ಮನ ಸಂಗಮ ಸಮಾಗಮ ಮಾಡುವ ಯುಗ. ऐसे युग में ऐसा श्रेष्ठ मिलन मनाने के विशेष पार्टदारी आप आत्मा हो. ಇಂತಹ ಶ್ರೇಷ್ಠವಾದಂಥ ಯುಗದಲ್ಲಿ ಶ್ರೇಷ್ಠವಾದ ಮಿಲನ ಮಾಡಲಿಕ್ಕೆ ನೀವೆಲ್ಲ ವಿಶೇಷ ಪಾತ್ರಧಾರಿ ಆತ್ಮಗಳು ಬಂದಿದ್ದೀರಾ. ಬಾಪ್ दादा भी ऐसे कोटों में कोई श्रेष्ठ भाग्यवान आत्माओं को देख हर्षित होते हैं और स्मृति दिलाते हैं. आदि से अंत तक कितनी स्मृति दिलाई है, याद करो तो लंबी लिस्ट निकल आएंगी. ಬಾಪ್ ದಾದರವರು ಈ ರೀತಿ ಪರಮಾತ್ಮನ ಸಮಾಗಮಕ್ಕೆ ಬಂದಿರುವ ಜಗತ್ತಿನ ಕೋಟಿ ಕೋಟಿ ಜನರಲ್ಲಿ ಎಲ್ಲೋ ಕೆಲವರು ಆಗಿರುವ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರನ್ನು ಕಂಡು ಹರ್ಷವಾಗ್ತಾ ಇದ್ದಾರೆ ಮತ್ತು ನೆನಪು ಮಾಡಿಸ್ತಾ ಇದ್ದಾರೆ. ಈ ರೀತಿ ನಿಮಗೆ ಆದಿಯಿಂದ ಅಂತ್ಯ ಅಂದರೆ ಈ ಸೃಷ್ಟಿಚಕ್ರದ 5000 ವರ್ಷಗಳ ಎಷ್ಟೊಂದು ಸ್ಮೃತಿಯನ್ನು ಕೊಟ್ಟಿದ್ದಾರೆ. ಯಾದ್ ಕರೋ ತೋ ಲಂಬಿ ಲಿಸ್ಟ್ ನಿಕಲ್ ಆಯೆಂಗಿ. इतनी स्मृतियाँ दिलाई है जो आप सभी स्मृति स्वरूप बन गए हो. भक्ति में भी स्मृति स्वरूप आत्माओं के यादगार रूप में भक्त भी हर समय सिमरन करते रहते हैं. ನಮಗೆ ಬಾಬಾ ಎಷ್ಟೊಂದು ಜ್ಞಾನದ ಸ್ವಮಾನದ ಸ್ಮೃತಿಯನ್ನು ತಂದುಕೊಟ್ಟಿದ್ದಾರೆ ಅಂದರೆ ನಾವು ಈಗ ಅದರ ಸ್ವರೂಪವೇ ಆಗಿಬಿಟ್ಟಿರ್ತೇವೆ. ಭಕ್ತಿನಲ್ಲೂ ಸಹ ಸ್ಮೃತಿ ಸ್ವರೂಪ ಆತ್ಮರ ಒಂದು ಸ್ಮರಣಾರ್ಥವಾಗಿ ಭಕ್ತರು ಸದಾ ದೇವತೆಗಳ ಸ್ಮರಣೆ, ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಇರ್ತಾರೆ. तो आप स्मृति स्वरूप आत्माओं के हर कर्म की विशेषता का सिमरन करते रहते हैं. भक्ति की विशेषता ही सिमरन अर्थात कीर्तन करना है. ಹೀಗೆ ಈ ಸಂಗಮ ಯುಗದಲ್ಲಿ ನೀವು ಸ್ಮೃತಿ ಸ್ವರೂಪ ಆತ್ಮರು ಆದ ಕಾರಣ ನಿಮ್ಮ ಪ್ರತಿ ಕರ್ಮದಲ್ಲೂ ಆ ಸ್ಮೃತಿಯ ವಿಶೇಷತೆ ಇರುವ ಕಾರಣ ಭಕ್ತರು ಸಹ ಆ ನಿಮ್ಮ ಶ್ರೇಷ್ಠ ಕರ್ಮಗಳ ಸ್ಮರಣೆ ಮಾಡ್ತಾ ಇದ್ದಾರೆ. ಭಕ್ತರ ಅಥವಾ ಭಕ್ತಿಯ ವಿಶೇಷತೆಯೇ ಸ್ಮರಣೆ ಅಂದರೆ ಕೀರ್ತನೆಯಾಗಿದೆ.
सिमरन करते करते मस्ती में कितना मग्न हो गए हैं। अल्पकाल के लिए उनको भी और कोई सुध बुद्ध नहीं रहती। ಸ್ಮರಣೆ ಮಾಡಿ ಮಾಡಿ ಭಕ್ತರು ಎಷ್ಟೊಂದು ತಲ್ಲೀನತೆಯಲ್ಲಿ ಮಗ್ನತೆಯಲ್ಲಿ ಹೋಗಿದ್ದಾರೆ. ಕ್ಷಣಕಾಲಕ್ಕಾದ್ರೂ ಅವರಿಗೆ ಆ ಸ್ಮರಣೆ ಮಾಡುವ ಕಾಲದಲ್ಲಿ ಅಥವಾ ಸ್ತುತಿಸುವ ಕಾಲದಲ್ಲಿ ಎಲ್ಲನೂ ಮರ್ತೋಗಿರುತ್ತೆ. सिमरन करते करते उसमें खो जाते हैं अर्थात लवलीन हो जाते हैं. ದೇವರ ಸ್ಮರಣೆ ಮಾಡ್ತಾ ಮಾಡ್ತಾ ಅಥವಾ ಭಜನೆ ಮಾಡ್ತಾ ಮಾಡ್ತಾ ಹಾಗೆಯೇ ಅದರಲ್ಲಿ ಮೈ ಮರೆತು ಬಿಡ್ತಾರೆ, तल्लीन आगोगತಾರೆ. वो अल्पकाल का अनुभव उन आत्माओं के लिए कितना प्यारा और न्यारा है. ये क्यों होता है? क्योंकि जिन आत्माओं का सिमरन करते हैं यह आत्माएं स्वयं भी बाप के स्नेह में सदा लवलीन रही है, बाप के सर्व प्राप्तियों में सदा खोई हुई रही है. इसलिए ऐसी आत्माओं का सिमरन करने से भी उन भक्तों को अल्पकाल के लिए आप वरदानी आत्माओं द्वारा अंचली रूप में अनुभूति प्राप्त हो जाती है. ಹೀಗೆ ಭಕ್ತರು ಸ್ಮರಣೆ ಮಾಡ್ತಾ ಮಗ್ನರಾಗ್ಬಿಡೋದು ಅಥವಾ ತಲ್ಲೀನರಾಗ್ಬಿಡೋದು ಇದೆಲ್ಲ ಹೇಗೆ ಮತ್ತು ಯಾತಕ್ಕೆ ಆಗುತ್ತೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅಂದರೆ ಈ ಸಂಗಮ ಯುಗದಲ್ಲಿ ತಾವು ಆತ್ಮಗಳು ಸ್ಮರಣೆಯಲ್ಲಿ ತಲ್ಲೀನರಾಗಿರ್ತೀರ. ನೀವು ಸ್ಮರಣೆ ಮಾಡೋದ್ರಿಂದ ಭಕ್ತ ಆತ್ಮರಿಗೂ ಸಹ ನಿಮ್ಮನ್ನು ಸ್ಮರಣೆ ಮಾಡುವಾಗ ನೀವು ಹೇಗೆ ತಲ್ಲೀನರಾಗಿರ್ತಾರೋ ಹಾಗೆ ಅವರಿಗೂ ಆ ತಲ್ಲೀನತೆಯ ಅನುಭವ ಪ್ರಾಪ್ತಿಯಾಗುತ್ತೆ. तो सोचो, आप सिमरन करने वाली भक्त आत्माओं को इतना अलौकिक अनुभव होता है तो आप स्मृति स्वरूप वरदाता विदाता आत्माओं को कितना प्रैक्टिकल जीवन में अनुभव प्राप्त होता है. ಅದರಿಂದ ಯೋಚನೆ ಮಾಡಿ, ಯಾವಾಗ ನಿಮ್ಮ ಸ್ಮರಣೆಯಿಂದಲೇ ಆ ನಾಮಸ್ಮರಣೆಯಿಂದಲೇ ಭಕ್ತರಲ್ಲಿ ಇಷ್ಟೊಂದು ಅಲೌಕಿಕತೆಯ ಅನುಭವ ಆಗುತ್ತೆ ಎನ್ನುವಾಗ ತಾವು ನೈಜವಾಗಿ ಚೈತನ್ಯವಾಗಿ ಪರಮಾತ್ಮನ ಸ್ಮೃತಿ ಮಾಡತಕ್ಕಂತಹ ಸ್ಮೃತಿ ಸ್ವರೂಪರು ವರದಾತ ವಿದಾತ ಆತ್ಮರಿಗೆ ನಿಮ್ಮದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೀವನದಲ್ಲಿ ಇನ್ನೆಷ್ಟೊಂದು ಅನುಭವ ಪ್ರಾಪ್ತಿ ಆಗ್ತಿರ್ಬೋದು. ಐಸಿ ಅನುಭೂತಿಯೊಮ್ಮೆ ಸದಾ ಆಗೆ ಬಡ್ತೆ ಚಲೋ. ಈ ರೀತಿಯಲ್ಲಿ ನೀವು ಸ್ಮೃತಿಯಿಂದ ಪ್ರಾಪ್ತಿಗಳನ್ನು ಅನುಭವ ಮಾಡ್ತಾ ಮುಂದುವರಿತಾ ಹೋಗಿ. हर कदम में भिन्न भिन्न स्मृति स्वरूप का अनुभव करते चलो. जैसे समय जैसा कर्म वैसा स्वरूप की स्मृति एमर्ज रूप में अनुभव हो. ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರತಿ ಹೆಜ್ಜೆನಲ್ಲೂ ವಿವಿಧ ರೀತಿಯ ಸ್ಮೃತಿ ಸ್ವರೂಪವನ್ನು ಅನುಭವ ಮಾಡ್ತಾ ನಡೀತಾ ಇರಿ. ಸಮಯಕ್ಕೆ ತಕ್ಕಂತೆ ಕರ್ಮಗಳಿಗೆ ತಕ್ಕಂತೆ ಅದೇ ರೀತಿಯ ಒಂದು ಸ್ವರೂಪವನ್ನು ನಿಮ್ಮ ಸ್ಮೃತಿಯಲ್ಲಿ ಜಾಗೃತಪಡಿಸ್ಕೊಳ್ಳಿ. जैसे अमृत वेले दिन का आरंभ होते बाप से मिलन मनाते, मास्टर वरदाता बन वरदाता से वरदान लेने वाली श्रेष्ठ आत्मा हूँ. डायरेक्ट भाग्य विधाता द्वारा भाग्य प्राप्त करने वाली पद्मा पदम भाग्यवान आत्मा हूँ. इस श्रेष्ठ स्वरूप को स्मृति में लाओ. ಹೇಗೆ ನಾವು ಅನುಭವ ಮಾಡಬೇಕು ಸ್ಮೃತಿಯನ್ನು ಸ್ವರೂಪದಲ್ಲಿ ಅನ್ನೋದನ್ನು ಬಾಬಾ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ಅಮೃತ ವೇಳೆ ದಿನದ ಆರಂಭವಾಗುತ್ತೆ. ಆ ದಿನದ ಶುಭಾರಂಭದಲ್ಲಿ ತಂದೆಯೊಂದಿಗೆ ನಾವು ಮಿಲನ ಮಾಡ್ತೇವೆ. ಆಗ ಹೇಗೆ ಸ್ಮೃತಿ ಅನ್ನೋದಿರಬೇಕಂದ ಬಾಬಾ ಹೇಳ್ತಾರೆ, ಮಾಸ್ಟರ್ ವರದಾತನಾಗಿ ವರದಾತನಿಂದ ವರದಾನ ಪಡೆಯುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ಡೈರೆಕ್ಟ್ ಭಾಗ್ಯವಿದಾತನಿಂದ ಭಾಗ್ಯ ಪಡೆಯುವಂತಹ ಪದುಮ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಈ ಶ್ರೇಷ್ಠ ಸ್ವರೂಪವನ್ನು ಸ್ಮೃತಿಯಲ್ಲಿ ತನ್ನಿ. ಸಮಯವೂ ವರದಾನಿಯಾಗಿರುತ್ತೆ. ಬೆಳಗ್ಗೆ ವರದಾತ ವಿದಾತನು ಜೊತೆಗಿರ್ತಾರೆ. तो मास्टर वरदानी बन स्वयं भी संपन्न बन रहे हो और अन्य आत्माओं को भी वरदान दिलाने वाली वरदानी आत्मा हो. इस स्मृति स्वरूप को एमर्ज करो. ನಾವು ಸಹ ಮಾಸ್ಟರ್ ವರದಾನಿ ಸ್ವಯಂ ಸಂಪನ್ನ ಸ್ಥಿತಿಯಲ್ಲಿದ್ದು ಇತರ ಆತ್ಮರಿಗೂ ಸಹ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಸುವಂತಹ
ವರದಾನಿ ಆತ್ಮ ಆಗಿದ್ದೇನೆ. ಈ ಸ್ಮೃತಿ ಸ್ವರೂಪವನ್ನು ನಿಮ್ಮೊಳಗೆ ಜಾಗೃತಪಡಿಸ್ಕೊಳ್ಳಿ. ಐಸಾ ನಹಿ ಕಿ ಮೈ ತೋ ಹೂँ ही, लेकिन भिन्न भिन्न स्मृति स्वरूप को समय प्रमाण अनुभव करो तो विचित्र खुशी, विचित्र प्राप्तियों का भंडारा बन जाएंगे और सदैव दिल से प्राप्ति का गीत स्वतः ही अनहद शब्द के रूप में निकलता रहेगा. ಪಾನಾತ ಸೋಪಾಲ್ಯ. ಈ ರೀತಿ ನಿಮ್ಮ ಸ್ಮೃತಿಯನ್ನು ವರದಾನಿ ಸ್ವರೂಪದಲ್ಲಿ ಜಾಗೃತ ಮಾಡಿಕೊಳ್ಳಿ. ಮತ್ತು ಹೀಗೆ ಯೋಚಿಸಬೇಡಿ, ಗೊತ್ತಿದೆಯಲ್ಲ ನಾನು ವರದಾನಿ ಆತ್ಮ, ಬಾಬಾ ಹೇಳಿದರಂದಮೇಲೆ ನಾನು ವರದಾನಿ ಇದ್ದೇ ಇದ್ದೀನಿ ಅಂತ ನೀವು ಅದನ್ನು ಕಾಮನ್ನಾಗಿ ಅರ್ಥ ಮಾಡ್ಕೋಬೇಡಿ. ಅಂದರೆ ವರದಾನಿ ಸ್ವರೂಪ ಇದ್ದೇ ಇದ್ದೀನಿ ಅಂತ ಮೊದಲೇ ಆಗಿದ್ದೀನಿ ಅಂತ ಅಂದ್ಕೋಬೇಡಿ. ಆಗ ಜಾಗೃತಪಡಿಸ್ಕೊಂಡು ವರದಾನಿ ಸ್ವರೂಪವನ್ನು ನೀವು ಫೀಲ್ ಮಾಡಿ. ಆದರೆ ವಿಭಿನ್ನವಾದಂಥ ಸ್ಮೃತಿಗಳ ಸ್ವರೂಪವನ್ನು ಸಮಯಕ್ಕೆ ತಕ್ಕಂತೆ ಅನುಭವ ಮಾಡ್ತಾ ಇದ್ದರೆ ಆಗ ನಿಮಗೆ ಅದ್ಭುತವಾದಂಥ ಒಂದು ಖುಷಿ, ಅದ್ಭುತವಾದ ಪ್ರಾಪ್ತಿಗಳ ಭಂಡಾರವೇ, ಅದರ ಒಂದು ಗಣಿಯೇ ನೀವಾಗಿಬಿಡ್ತೀರ. ಮತ್ತು ಸದಾ ಪ್ರಾಪ್ತಿಯ ಒಂದು ಗಾನವನ್ನು ಅದು ಸದಾ ನಮ್ಮ ಮನಸ್ಸಿನಲ್ಲಿ ಹಾಡ್ತಾ ಇರಬೇಕು. ಅಂದರೆ ಈ ರೀತಿ ತೃಪ್ತಿಯಿಂದ ಮನಸ್ಸು ಹೇಳಬೇಕು, ಪಾನಾತ ಸೋಪಾಲಿಯ, ನನಗೆ ಪರಮಾತ್ಮನಿಂದ ಏನು ಪಡೆಯಬೇಕಾಗಿತ್ತೋ ಅದು ನಾನು ಪಡೆದಿದ್ದೇನೆ. इसी प्रकार भिन्न भिन्न समय और कर्म प्रमाण स्मृति स्वरूप का अनुभव करते जाओ. मुरली सुनते हो तो ये स्मृति रहे कि गॉडली स्टूडेंट लाइफ, अर्थात भगवान का विद्यार्थी हूँ. स्वयं भगवान मेरे लिए परमधाम से पढ़ाने आए हैं. ಈ ರೀತಿಯಲ್ಲಿ ವಿವಿಧ ಸಮಯಗಳಲ್ಲಿ, ವಿಭಿನ್ನ ಸಮಯಗಳಲ್ಲಿ ಮತ್ತು ವಿಭಿನ್ನ ಕರ್ಮಗಳ ಅನುಸಾರವಾಗಿ ಸ್ಮೃತಿಯನ್ನು ಅನುಭವ ಮಾಡ್ತಾ ಇರಿ. ಉದಾಹರಣೆಗೆ ಮುರಳಿ ಅಂದರೆ ವಾಣಿಯನ್ನು ಓದ್ತೀವಿ ಅಥವಾ ವಾಣಿ ಕ್ಲಾಸಲ್ಲಿ ಕುಳಿತುಕೊಳ್ತೀವಿ. ಆಗ ನಮಗೆ ಈ ಸ್ಮೃತಿ ಇರಲಿ, ನಾನು ಈಶ್ವರಿಯ ವಿದ್ಯಾರ್ಥಿ ಜೀವನವನ್ನು ಮಾಡ್ತಾ ಇದ್ದೀನಿ, ಗಾಡ್ಲಿ ಸ್ಟೂಡೆಂಟ್ ಲೈಫಲ್ಲಿದ್ದೀನಿ, ನಾನು ಪರಮಾತ್ಮನ ವಿದ್ಯಾರ್ಥಿಯಾಗಿದ್ದೇನೆ ಅಂತ ನೀವು ಈ ಸ್ಮೃತಿಯಲ್ಲಿ ನೀವು ಜಾಗೃತ ಅವಸ್ಥೆಯಲ್ಲಿ ಕೂತ್ಕೊಳ್ಳಿ. ಸ್ವಯಂ ಭಗವಂತನೇ ನನಗೆ ಓದಿಸ್ಲಿಕ್ಕೆ ಪರಂಧಾಮದಿಂದ ಬಂದಿದ್ದಾರೆ. यही विशेष प्राप्ति है जो स्वयं भगवान आता है. इसी स्मृति स्वरूप से जब मुरली सुनते हैं तो कितना नशा होता है. ಭಗವಂತ ಸ್ವಯಂ ಬಂದಿದ್ದಾರೆ ಈ ಜಗತ್ತಿಗೆ ನನಗೆ ಓದಿಸ್ಲಿಕ್ಕೆ ಅನ್ನೋದೇ ಒಂದು ದೊಡ್ಡ ಪ್ರಾಪ್ತಿ, ವಿಶೇಷ ಪ್ರಾಪ್ತಿಯಾಗಿದೆ. ಈ ಸ್ಮೃತಿ ಸ್ವರೂಪದಲ್ಲಿ ಕುಳಿತುಕೊಂಡು ಯಾವಾಗ ನೀವು ಮುರಳಿಯನ್ನು ಕೇಳ್ತೀರಿ ಆಗ ನಿಮ್ಮಲ್ಲಿ ಎಷ್ಟು ನಶೆ ಇರುತ್ತೆ. अगर साधारण रीति से नियम प्रमाण सुनने वाला सुन रहा है, सुनाने वाला सुना रहा है तो इतना नशा अनुभव नहीं होगा. ಮುರಳಿ ಕೇಳುವಾಗ ಕಾಮನ್ ರೀತಿಯಲ್ಲಿ ಹೇಳುವಂಥವ್ರು ಹೇಳ್ತಿದ್ದಾರೆ, ಮುರಳಿ ಓದೋರು ಅವ್ರ ಕೆಲಸ ಯಾಂತ್ರಿಕವಾಗಿ ಓದ್ತಾರೆ, ಕೇಳೋರು ಯಾಂತ್ರಿಕವಾಗಿ ಕೂತ್ಕೊಳ್ಳೋ ಕೆಲಸ ಮಾಡಿ ಕೂತ್ಕೊಂಡು ಕೇಳಿದ್ರು. ಅದಕ್ಕೆ ಹೇಳ್ತಾರಲ್ಲ ಬಾಬಾ, ಯಾಂತ್ರಿಕವಾಗಿ ವಾಣಿ ಕೇಳೋದು. ಇದು ಬೆಳಗಾಯಿತು, ಮುರಳಿ ಕ್ಲಾಸು ಆಯಿತು, ಹೀಗೆ ಅದು ಫೀಲ್ ಮಾಡೋದಿಲ್ಲ, ಪರಿವರ್ತನೆ ಮಾಡೋದಿಲ್ಲ, ರಿಯಲೈಸೇಷನ್ ಮಾಡೋದಿಲ್ಲ, ಸ್ವರೂಪದಲ್ಲಿ ಬರೋದಿಲ್ಲ. ಹೀಗೆಲ್ಲ ಮಾಡದೆ ಹಾಗೇ ಮುರಳಿಯ ಒಂದು ನಿಯಮ ಪಾಲಿಸಿದರೆ ನಿಮಗೆ ಅಷ್ಟೊಂದು ಖುಷಿಯ ನಶೆಯ ಅನುಭವ ಆಗೋದಿಲ್ಲ. लेकिन भगवान के हम विद्यार्थी हैं, इस स्वरूप को स्वरूप में लाकर फिर सुनो तो अलौकिक नशे का अनुभव होगा. समझा? ಆದರೆ ನಾನು ಪರಮಾತ್ಮನ ಸ್ಟೂಡೆಂಟ್ ಆಗಿದ್ದೀನಿ, ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀನಿ. ಈ ಸ್ಮೃತಿಯನ್ನು ಸ್ವರೂಪಕ್ಕೆ ತಂದುಕೊಂಡು ಅನಂತರ ಕೇಳಿದ್ರೆ ನಿಮಗೆ ಅಲೌಕಿಕವಾದ ನಶೆಯ ಅನುಭವ ಆಗಲಿದೆ. समझा? भिन्न भिन्न समय के भिन्न भिन्न स्मृति स्वरूप के अनुभव में कितना नशा होगा. ऐसे सारे दिन के हर कर्म के बाप के साथ स्मृति स्वरूप बनते चलो. ವಿಭಿನ್ನ ಸಮಯಗಳಲ್ಲಿ ವಿಭಿನ್ನ ಸ್ಮೃತಿ ಸ್ವರೂಪದ ಅನುಭವದಲ್ಲಿ ಎಷ್ಟೊಂದು ರೀತಿ ನಶೆ ಇರುತ್ತೆ. ಹೀಗೆ ಇಡೀ ದಿನದ ನಿಮ್ಮ ಪ್ರತಿ ಕರ್ಮದಲ್ಲೂ ತಂದೆಯ ಜೊತೆಗಿದ್ದಾರೆ ಅನ್ನುವಂತಹ ವಿವಿಧ ಸ್ಮೃತಿ ಸ್ವರೂಪವನ್ನು ಅನುಭವ ಮಾಡ್ತಾ ಕರ್ಮ ಮಾಡಿ. कभी भगवान को सखा व साथी रूप का, कभी जीवन साथी रूप का, कभी भगवान मेरा मुर्बी बच्चा है, अर्थात पहला हकदार, पहला वारिस है. ಹೀಗೆ ನೀವು ಅನುಭವ ಮಾಡುವಾಗ ಕೆಲವೊಮ್ಮೆ ಮನಸ್ಸಿನಲ್ಲಿ ಬಾಬಾವರ ಸರ್ವ ಸಂಬಂಧಗಳನ್ನು ಅನುಭವ ಮಾಡ್ತಾ
ಅಂದರೆ ಒಂದೊಂದು ಸಲ ಬಾಬಾ ನನ್ನ ಸಖ ಫ್ರೆಂಡ್ ಆಗಿದ್ದಾರೆ, ಸಾಥಿ ಸಂಗಾತಿ ಆಗಿದ್ದಾರೆ, ಹೀಗೆ ಬಾಬಾ ನನ್ನ ಜೀವನದ ಜೊತೆಗಾರ ಆಗಿದ್ದಾರೆ. ನಿಮಗೆ ಬೇಕಾದ ಸಂಬಂಧಗಳನ್ನು ಅನುಭವ ಮಾಡಿ. ಬಾಬಾ ನನ್ನ ಜ್ಯೇಷ್ಠ ಪುತ್ರನಾಗಿದ್ದಾರೆ, ಅಂದರೆ ನನ್ನ ಜೀವನದ ಸರ್ವ ಸಂಪತ್ತಿಗೆ ಸರ್ವಸ್ವಕ್ಕೂ ಭಗವಂತನೇ ಮೊದಲ ಉತ್ತರಾಧಿಕಾರಿಯಾಗಿದ್ದಾನೆ. ಹೀಗೆ ನಿಮಗೆ ಬೇಕಾದ ಸಂಬಂಧಗಳನ್ನು ಬಾಬನ ಜೊತೆಗೆ ಅನುಭವ ಮಾಡಿ ಆ ಸ್ವರೂಪದಲ್ಲಿ ಬನ್ನಿ. कोई ऐसा बहुत सुंदर और बहुत लायक बच्चा होता है तो माँ बाप को कितना नशा रहता है कि मेरा बच्चा कुल दीपक है, वह कुल का नाम बाला करने वाला है. ಲೌಕಿಕದಲ್ಲಿ ಮಗ ಯೋಗ್ಯನಾಗಿದ್ದರೆ, ಯೋಗ್ಯ ಮಗನನ್ನು ಕಂಡು ತಾಯಿ ತಂದೆಗೆ ನಶೆ ಇರುತ್ತೆ, ನನ್ನ ಪುತ್ರ ಕುಲದೀಪಕ ಅಥವಾ ನನ್ನ ಕುಲದ ಹೆಸರು ತರುವಂಥವ್ರು ಅಂತ. ಜಿಸ್ಕಾ ಭಗವಾನ್ ಬಚ್ಚಾ ಬನ್ ಜಾಯ್ ಉಸ್ಕಾ ನಾಮ್ ಕಿತ್ನಾ ಬಾಲ ಹೋಂಗಾ, ಉಸ್ಕೆ ಕಿತ್ನೆ ಕುಲ್ ಕಾ ಕಲ್ಯಾಣ ಹೋಂಗ. ಹಾಗಿರುವಾಗ ಪರಮಾತ್ಮನೇ ಯಾರಿಗೆ ಮಗನಾಗಿದನೋ ಆ ಮಗ ಎಷ್ಟೊಂದು ಕೀರ್ತಿವಂತನಾಗ್ತಾನೆ ಮತ್ತು ಎಷ್ಟು ಆತ್ಮಗಳ ಎಷ್ಟೊಂದು ಕುಲದ ಕಲ್ಯಾಣವಾಗಬಹುದು. तो जब कभी दुनिया के वातावरण से या भिन्न भिन्न समस्याओं से थोड़ा भी अपने को अकेला व उदास अनुभव करो तो ऐसे सुंदर बच्चे के रूप से खेलो, सखा के रूप में खेलो. ಜೀವನದಲ್ಲಿ ಏನಾದರೂ ಉದಾಸೀನತೆ ಅಥವಾ ಬೇಸರ, ಏಕಾಂಗಿತನ ಇತ್ಯಾದಿ ಫೀಲ್ ಆದರೆ ನೀವು ಭಗವಂತನನ್ನು ಸುಂದರವಾದ ಮಗನ ರೂಪದಲ್ಲಿ ನೆನೆಸ್ಕೊಳ್ಳಿ. ಆ ಸಂಬಂಧದಲ್ಲಿ ಭಗವಂತ ಮಗನೊಂದಿಗೆ ಆಟಾಡಿ ಅಥವಾ ಭಗವಂತನನ್ನು ಸಖಾ ರೂಪದಲ್ಲಿ ನೋಡಿ. ಕಭಿ ಥಕ್ ಜಾತೆ ಹೋ तो माँ बाप के रूप में गोदी में सो जाओ, समा जाओ. कभी दिल शिकस्त हो जाते हो तो सर्वशक्तिवान के स्वरूप से मास्टर सर्वशक्तिवान के स्मृति स्वरूप का अनुभव करो तो दिल शिकस्त से दिल खुश हो जाएंगे. ಕೆಲವೊಮ್ಮೆ ನಿಮಗೆ ದಣಿವಾಗೋದ್ರೆ, ನೀವು ಅನೇಕ ಕಾರಣಗಳಿಂದ ಬಳಲಿ ಹೋದರೆ ಭಗವಂತನನ್ನು ತಾಯಿ ಅಂತ ತಿಳ್ಕೊಂಡು ಅವನ ಮಡಿಲಿನಲ್ಲಿ ನೀವು ಮಲಗಿ ನೀವು ಭಗವಂತನೊಂದಿಗೆ ಸಮಾವೇಶದ ಅನುಭವ ಮಾಡಿ. ಕೆಲವೊಮ್ಮೆ ಮಾನಸಿಕವಾಗಿ ನೀವು ನಿರಾಶೆ, ಡಿಪ್ರೆಷನಲ್ಲಿ ಬಂದರೆ ಭಗವಂತನನ್ನು ಸರ್ವಶಕ್ತಿ ಸ್ವರೂಪದಲ್ಲಿ ನೋಡಿ ತಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಅನ್ನುವ ಸ್ಮೃತಿ ಸ್ವರೂಪದ ಅನುಭವ ಮಾಡಿ. ಆಗ ಮಾನಸಿಕ ನಿರಾಶೆಯಿಂದ ಮನಸ್ಸಿನ ಸಂತೋಷದಲ್ಲಿ ಬದಲಾಗ್ಬಿಡ್ತೀರ. भिन्न भिन्न समय पर भिन्न भिन्न संबंध से भिन्न भिन्न अपने स्वरूप से स्मृति को एमर्ज रूप में अनुभव करो. ಹೀಗೆ ವಿಭಿನ್ನವಾದ ಸಮಯದಲ್ಲಿ ವಿವಿಧವಾದ ಸಂಬಂಧಗಳ ಮೂಲಕ ವಿವಿಧ ನಿಮ್ಮ ಸ್ವರೂಪಗಳನ್ನು, ಸ್ಮೃತಿಯನ್ನು ಜಾಗೃತ ಮಾಡಿಕೊಳ್ಳಿ ಮತ್ತು ಆ ಸಂಬಂಧವನ್ನು, ಆ ಸ್ಮೃತಿಯನ್ನು ಫೀಲ್ ಮಾಡಿ, ಅರ್ಥಾತ್ ಅದನ್ನು ಅನುಭವ ಮಾಡ್ತಾಯಿರಿ. तो बाप का सदा साथ स्वतः ही अनुभव करेंगे. ಹೀಗೆ ಅನುಭವ ಮಾಡ್ತಾ ಇದ್ದರೆ ಸಂಬಂಧಗಳಲ್ಲಿ ಭಗವಂತ ನನ್ನೊಟ್ಟಿಗಿದ್ದಾರೆ ಅನ್ನೋದನ್ನು ನೀವು ತಾವಾಗಿಯೇ ಅನುಭವ ಮಾಡ್ತೀರಿ. और संगम युग की ब्राह्मण जीवन सदा ही अमूल्य अनुभव होती रहेंगे. और बात कि इतने सर्व संबंध निभाने में इतने बिजी रहेंगे जो माया को आने की भी फुर्सत नहीं मिलेंगी. जैसे लौकिक बड़ी प्रवृत्ति वाले सदैव यही कहते कि प्रवृत्ति को संभालने में इतनी बिजी रहते जो और कोई बात ही याद नहीं रहती. ಬಾಬಾವರ ಜೊತೆಯಲ್ಲಿ ಹೀಗೆ ನೀವು ಸರ್ವ ಸಂಬಂಧಗಳನ್ನು ಸ್ವರೂಪದಲ್ಲಿ ಅನುಭವ ಮಾಡ್ತಾ ನೀವು ಮಗ್ನರಾದ್ರಿ ಅಂದರೆ ನಿಮಗೆ ಬೇರೆ ಮಾಯೆ ಬರಲಿಕ್ಕೆ ಅವಕಾಶ, ಪುರ್ಸೊತ್ತೆ ಸಿಗೋದಿಲ್ಲ. ವೇಸ್ಟ್ ಥಾಟ್ಸ್ ನಿಮ್ಮಲ್ಲಿ ಬರಲಿಕ್ಕೆ ಟೈಮ್ ಸಿಗೋದಿಲ್ಲ. ಹೇಗೆ ಲೌಕಿಕವಾಗಿಯೂ ದೊಡ್ಡ ಮನೆ, ದೊಡ್ಡ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇರೋರು ಅದನ್ನು ಎಷ್ಟು ನಿಭಾಯಿಸ್ತಾ ಇರ್ತಾರೆ ತಮ್ಮ ವಿಸ್ತಾರವಾದ ಕೆಲಸ ಕಾರ್ಯಗಳನ್ನಂದರೆ ಅವರಿಗೆ ಬೇರೆ ಯಾವ ವಿಷಯಗಳು ಜ್ಞಾಪಕನೇ ಬರೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಬಹಳ ಕೆಲಸಗಳಿದೆ ಅಂತ ಹೇಳ್ತಾರೆ. तो आप ब्राह्मण आत्माओं की प्रभु से प्रीत निभाने की प्रभु प्रवृत्ति कितनी बड़ी है. आपकी प्रभु प्रति प्रीत की प्रवृत्ति सोते हुए भी चलती है. ಅದೇ ರೀತಿ ನಿಮ್ಮದು ದೈವಿ ಬ್ರಾಹ್ಮಣ ಪರಿವಾರ ಪರಮಾತ್ಮನಲ್ಲಿ ಪ್ರೀತಿಯನ್ನು ನಿಭಾಯಿಸ್ತಕ್ಕಂತಹ ಆ ಭಗವಂತನ ಪ್ರಭು ಪ್ರವೃತ್ತಿ ಎಷ್ಟು ವಿಶಾಲವಾಗಿದೆ, ಆ ಭಗವಂತನ ಜಗತ್ತು ಎಷ್ಟು ದೊಡ್ಡದಾಗಿದೆ. ನಿಮಗೆ ಪ್ರಭುವಿನ ಮೇಲಿರ್ತಕ್ಕಂಥ ಪ್ರೀತಿ ಅನ್ನೋದು
ಆ ಪ್ರವೃತ್ತಿ ಅನ್ನೋದು ನೀವು ಮಲಗಿದ್ರೂ ಸಹ ಅದು ನಡೀತಾ ಇರುತ್ತೆ. ಅಂದರೆ ಮಲಗಿದ್ರೂ ಆ ಭಗವಂತನ ಜ್ಞಾನ ಧ್ಯಾನ ನಡೀತಿರುತ್ತೆ. अगर योग निद्रा में हो तो आपकी निद्रा नहीं लेकिन योग निद्रा है. निद्रा में भी प्रभु मिलन मना सकते हो. योग का अर्थ ही है मिलन. ನೀವು ಒಂದು ವೇಳೆ ಮಲಗಿದ್ರೂ ಸಹ ನಿಮ್ಮದು ಯೋಗ ನಿದ್ರೆ ಆಗಿರುತ್ತೆ. ಏಕೆಂದರೆ ನಿದ್ರೆನಲ್ಲೂ ಭಗವಂತನ ಮನೋಮಿಲನ ಮಾಡ್ತಾ ಇರ್ತೀರ. ಯೋಗ ಅಂದ್ರೇ ಜೋಡಣೆ, ಅರ್ಥಾತ್ ಪರಸ್ಪರ ಮಿಲನ, ಅಂದರೆ ಆತ್ಮ ಪರಮಾತ್ಮರ ಸಂಬಂಧಗಳು, ಮನೋಮಿಲನ. योग निद्रा अर्थात अशरीरीपन के स्थिति का अनुभूति. तो ये भी प्रभु प्रीत है ना. तो आप जैसे बड़े ते बड़े प्रवृत्ति किसकी भी नहीं. ಯೋಗ ನಿದ್ರೆ ಅಂದರೆ ಆಗಲೂ ಸಹ ನೀವು ಶರೀರದಿಂದ ವಿಭಿನ್ನವಾದ ಆತ್ಮ ಅಂತ ಫೀಲ್ ಮಾಡ್ತೀರಾ, ಅಶರೀರಿ ಅಭ್ಯಾಸ ಅನುಭವ ಮಾಡ್ತೀರಾ. ಇದೆಲ್ಲವೂ ಪ್ರಭು ಪ್ರೀತಿಯಲ್ಲೇ ಬರುತ್ತೆ. ಆದ್ದರಿಂದ ನಿಮ್ಮಂತೆ ಅತಿ ದೊಡ್ಡದಾಗಿರ್ತಕ್ಕಂತಹ ವಿಶಾಲವಾದ फैमिली अथवा प्रवृत्ति इन्यारिगू इला अनबोधु. एक सेकेंड भी आपको फुर्सत नहीं है, क्योंकि भक्ति में भी भक्त के रूप में गीत गाते रहते हैं. बहुत दिनों के बाद प्रभु आपसे मिले तो गिन गिन के हिसाब पूरा लेंगे. ಹೀಗೆ ಪರಮಾತ್ಮನ ಜೊತೆಗೆ ನೀವು ಕಾಲ ಕಳೀತಿರುವಾಗ ನಿಮಗೆ ವ್ಯರ್ಥ ಅಥವಾ ಮಾಯೆ ಬರಲಿಕ್ಕೆ ಒಂದು ಸೆಕೆಂಡೇ ಪುರ್ಸೋತಿಲ್ಲ. ಹೇಗೆ ಅಂದರೆ ನೀವು ಭಕ್ತರು ಸಹ ಭಕ್ತಿ ಮಾರ್ಗದಲ್ಲೂ ನೀವು ಭಗವಂತನ ಜೊತೆಯಲ್ಲಿ ಹೇಳ್ಕೊಳ್ತಾ ಇದ್ರಿ, ಪರಮಾತ್ಮ ನೀನು ಬಂದಿಲ್ಲ, ನೀನು ಒಂದು ಬಾ. ನೀನು ಭಗವಂತ ಬಂದ್ಬಿಟ್ಟಾಗ ಏನು ಹೇಳ್ತಾರೆ ಅಂದರೆ, ಭಗವಂತ ಇವಾಗ ನೀನು ಬಹಳ ಅಪರೂಪಕ್ಕೆ ಸಿಕ್ಕಿದ್ಯಾ, ಆದ್ದರಿಂದ ಇಷ್ಟು ದಿನದ ಏನು ಅಗಲಿಕೆ ಇತ್ತು ಆ ಅಗಲಿಕೆಯನ್ನು ಗಿನ್ಗಿನ್ಕೆ ಹಿಸಾಬ್ ಲೆಂಗೆ, ಅದನ್ನು ಎಣಿಸಿ ಎಣಿಸಿ ಅದೆಲ್ಲ ನಾನು ವಾಪಸ್ ತಗೊಳ್ತೀನಿ. ಅಂದರೆ ಎಷ್ಟು ಕಾಲ ಕಳ್ಕೊಂಡೋ ಅಷ್ಟು ನಿನ್ನಿಂದ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಪೂರ್ಣ ಅನುಭವದ ರೂಪದಲ್ಲಿ ಪಡ್ಕೋತೀನಿ ಅಂತ ಭಕ್ತರು ಪ್ರೀತಿನಲ್ಲಿ ಭಗವಂತನಿಗೆ ಹೇಳ್ತಾ ಇದ್ರಲ್ಲ, ಹಾಗೆ ನೀವು ಮಾಡ್ತಾ ಇದ್ದೀರಾ. ತೋ ಏಕ್ ಸೆಕೆಂಡ್ ಕಾ ಹಿಸಾಬ್ ಲೇನೆ ವಾಲೆ ಹೋ. ಅದರಿಂದ ಪರಮಾತ್ಮ ಸಿಕ್ಕಿರುವಾಗ ಒಂದು ಕ್ಷಣನೂ ಅವನನ್ನು ಅಗಲಿ ಇರದೆ ಎಡೆಬಿಡದೆ ಭಗವಂತನ ಜೊತೆಯಲ್ಲೇ ಇರ್ತಾ ಆ ಒಂದು ಪರಮಾತ್ಮನ ಸಂಬಂಧದ ಅನುಭವ ಅವನನ್ನು ಮಾಡ್ತಾ ಒಂದೊಂದು ಸೆಕೆಂಡು ಸಹ ವೇಸ್ಟ್ ಮಾಡ್ದಂಗೆ ಪರಮಾತ್ಮನ ಪ್ರಾಪ್ತಿಯ ಲೆಕ್ಕ ತಗೊಳ್ತಾ ಇದ್ದೀರಲ್ವಾ. सारे कल्प के मिलने का हिसाब इस छोटे से एक जन्म में पूरा करते हो. 5000 वर्ष के हिसाब से ये छोटा सा जन्म कुछ दिनों के हिसाब में हुआ. तो थोड़े से दिनों में इतनी लंबे समय का हिसाब पूरा करना, इसलिए कहते हैं ಶ್ವಾಸೋಶ್ವಾಸ ಸಿಮಿರೋ. ಅಂದರೆ ಎಷ್ಟು ಕಾಲ ಅಗಲಿದ್ವಿ ಅಂದರೆ 5000 ವರ್ಷಗಳ ಸತ್ಯ ತ್ರೇತ ದ್ವಾಪರ ಕಲಿಯುಗದಲ್ಲಿ ಅಗಲಿದ್ವಿ. ಅಷ್ಟೂ ಸಮಯವನ್ನು ಈ ಸಂಗಮ ಯುಗದ ಈ ಕೆಲವೇ ವರ್ಷಗಳಲ್ಲಿ ಕೆಲವೇ ಸಮಯದಲ್ಲಿ ನಾವು ಪರಮಾತ್ಮನ ಜೊತೆಗಿರುವ ಪೂರ್ಣ ಅನುಭವ ಮಾಡಬೇಕು. ಅದನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. ಹೀಗೆ ಕೆಲವೇ ದಿನಗಳಲ್ಲಿ ಆ 5000 ವರ್ಷದ ಲೆಕ್ಕನೆಲ್ಲ ಮುಗಿಸ್ತೀರ ಭಗವಂತನ ಜೊತೆಯಲ್ಲಿ ಇರೋವಂತಹ ಅನುಭವದ್ದು. ಇಷ್ಟು ಸುದೀರ್ಘ ಕಾಲದ ಸಮಯ ಕಳೆದೋಯ್ತು, ಇದೆಲ್ಲ ಲೆಕ್ಕ ತಗೊಳ್ಬೇಕು. ಅಂದರೆ ಇದನ್ನೆಲ್ಲ ನಾವು ಭಗವಂತನ ಜೊತೆಗಿದ್ದು ವಾಪಸ್ ತೀರಿಸ್ಕೊಳ್ಬೇಕು. ಅದಕ್ಕೆ ಸಮಯಕ್ಕೆ ನಾವು ಸಮಯ ತಗೋಬೇಕು. ಅದರಿಂದನೇ ಹೇಳಲಾಗುತ್ತೆ, ಉಸಿರಲ್ಲೂ ಪರಮಾತ್ಮನ ನೆನಪು, ಶ್ವಾಸದಲ್ಲೂ ಸ್ಮರಣೆ ಇರಲಿ ಅಂತ ಹೇಳ್ತಾರೆ. ಭಕ್ತಿ ಸ್ಮರಣ ಕರ್ತೆ ಹೇ ಆಪ್ ಸ್ಮೃತಿ ಸ್ವರೂಪ ಬಂತೆ ಹೋ. ಭಕ್ತಿ ಮಾರ್ಗದಲ್ಲಿ ಸ್ಮರಣೆ ಮಾಡೋದು ದೇವರ ನಾಮಸ್ಮರಣೆ ಅಂತಾರೆ. ಇಲ್ಲಿ ನಾವೀಗ ಪರಮಾತ್ಮನ ನೆನಪಿನ ಸ್ಮೃತಿ ಸ್ವರೂಪರಾಗೋದು ಅಂತ ಹೇಳ್ತೀವಿ. तो आपको सेकंड भी फुर्सत है. कितनी बड़ी प्रवृत्ति है, इस प्रवृत्ति के आगे वह छोटी सी प्रवृत्ति आकर्षित नहीं करेंगे और सहज स्वतः ही देह सहित देह के संबंध, देह के पदार्थ व प्राप्तियों से नष्ट मोह स्मृति स्वरूप हो जाएंगे. ಈ ರೀತಿಯಲ್ಲಿ ಇಂಥ ಭಗವಂತನ ಪರಿವಾರದ ಪ್ರವೃತ್ತಿ ಎದುರುಗಡೆ ಆ ಪ್ರಪಂಚದ ಲೌಕಿಕವಾದ ಚಿಕ್ಕ ಪ್ರವೃತ್ತಿ ನಿಮ್ಮನ್ನು ಸೆಳೆಯೋದಿಲ್ಲ. ಮತ್ತು ಸಹಜ ಸ್ವತಃವಾಗಿ ನೀವು ದೇಹ ಮತ್ತು ದೇಹದ ಸಂಬಂಧ, ಪದಾರ್ಥ ಮತ್ತು ಪ್ರಾಪ್ತಿಗಳಿಂದ ಅಂದರೆ ಮೋಹವಂತಕ್ಕಂಥದ್ದನ್ನು ತ್ಯಜಿಸಿ ಪರಮಾತ್ಮನ ಸ್ಮೃತಿಯ ಸ್ವರೂಪರಾಗ್ತೀರಿ. ನಷ್ಟಮೋಹ ಸ್ಮೃತಿರ್ಲಬ್ಧ ಆಗ್ತೀರಿ. ಯಹಿ ಲಾಸ್ಟ್ ಪೇಪರ್ ಕಾ ಮಾಲಾಕ ನಂಬರ್ ವಾರ್ ಮಣ್ಕಾ ಬನಾಯಂಗ. ಈ ಪರಮಾತ್ಮನ ಪ್ರೇಮನೇ ನಿಮ್ಮ ಫೈನಲ್ ಪೇಪರಲ್ಲಿ ಫಸ್ಟ್ ರ್ಯಾಂಕ್ ಬರೋಂಗೆ ಮಾಡುತ್ತೆ. ಯಾವುದು? ಪರಮಾತ್ಮನ ಮೇಲೆ
ಪ್ರೀತಿ ಇರ್ತಕ್ಕಂಥದ್ದು, ಉಸಿರಿನಲ್ಲೂ ಆ ಭಗವಂತನ ಎಡೆಬಿಡದೆ ಅವನ ಜೊತೆಯಲ್ಲಿರೋದು, ಧ್ಯಾನ ಮಾಡೋದು ಮತ್ತು ಆ ಪರಮಾತ್ಮನ ಶ್ರೀಮತ ಪಾಲಿಸೋದು. जब अमृत वेले से योग निद्रा तक भिन्न भिन्न स्मृति स्वरूप के अनुभवी हो जाएंगे तो बहुत काल के स्मृति स्वरूप का अनुभव अंत में स्मृति स्वरूप के क्वेश्चन में पास विद आनर ಬನಾ ದೇಗ. ಅದಕ್ಕಾಗಿ ನಮಗೆ ಬೆಳಗ ಅಮೃತ ವೇಳೆಯಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗಿನಿಂದ ಹಿಡಿದು ಮತ್ತೆ ರಾತ್ರಿ ಮಲಗೋದು ಅಂದರೆ ಯೋಗ ನಿದ್ರೆಯನ್ನು ಮಾಡೋಕ್ಕೂವರೆಗೆ ವಿಭಿನ್ನ ಪರಮಾತ್ಮನ ಜೊತೆಯಲ್ಲಿ ವಿವಿಧವಾದ ಸ್ವರೂಪಗಳಲ್ಲಿ ಪರಮಾತ್ಮನ ಮಗ ಅಂತ, ಮಿತ್ರ ಅಂತ, ಸಖ ಅಂತ ಯಾವುದು ಬೇಕಾದರೂ ಸಂಬಂಧಗಳಲ್ಲಿ ನೀವು ಇಡೀ ದಿನ ಅನುಭವ ಮಾಡ್ತಾ ಇದ್ರೆ ಹೀಗೆ ಬಹುಕಾಲದ ಭಗವಂತನ ಸ್ಮೃತಿ ಸ್ವರೂಪದ ಅನುಭವ ಅನ್ನೋದು ನಿಮ್ಮ ಅಂತ್ಯಕಾಲಕ್ಕೆ ಸಹಾಯವಾಗುತ್ತೆ. ಅಂತ್ಯಕಾಲದಲ್ಲೂ ಸಹಜವಾಗಿ ಪರಮಾತ್ಮನ ಸ್ಮೃತಿ ಸ್ವರೂಪ ನಿಮಗೆ ಬರುತ್ತೆ ಮತ್ತು ಕೊನೆಯ ಈ ಪರೀಕ್ಷೆಯಲ್ಲಿ ನಿಮ್ಮನ್ನು ಪಾಸ್ ವಿದ್ ಆನರ್ ಅಂದರೆ ಹೆಚ್ಚು ಅಂಕಗಳನ್ನು ತಗೊಳ್ಳುವಂಗೆ ಮಾಡುತ್ತೆ. बहुत रमणीक जीवन का अनुभव करेंगे क्योंकि जीवन में हर एक मनुष्य आत्मा की पसंदी वैरायटी यही सोचते हैं, यही चाहते हैं. ಮತ್ತು ಪರಮಾತ್ಮನನ್ನು ನೀವು ನೆನಪು ಮಾಡುವಾಗ ವೈವಿಧ್ಯಮಯ ಅನುಭವಗಳನ್ನು ಮಾಡ್ತಾ ಇರ್ತೀರ. ಲೌಕಿಕದಲ್ಲಿಯೂ ಸಹ ಜನರು ವೆರೈಟಿಯನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ. तो ये सारे दिन में भिन्न भिन्न संबंध, भिन्न भिन्न स्वरूप की ವೆರೈಟಿ ಅನುಭವ ಕರೋ. ಹಾಗೆ ವೈವಿಧ್ಯತೆಯಲ್ಲಿ ಆನಂದ ಇರುತ್ತೆ. ನೀವು ಇದರಿಂದ ಇಡೀ ದಿನದಲ್ಲಿ ಪರಮಾತ್ಮನನ್ನು ವಿವಿಧ ಸಂಬಂಧ, ವಿವಿಧ ಸ್ವರೂಪಗಳಲ್ಲಿ, ವಿವಿಧ ರೀತಿಯಲ್ಲಿ ಪರಮಾತ್ಮನ ಸಂಬಂಧಗಳನ್ನು ಅನುಭವಿಸಿ. जैसे दुनिया में कहते हैं बाप तो चाहिए ही, लेकिन बाप के साथ अगर जीवन साथी का भी अनुभव ना हो तो जीवन अधूरा समझते हैं. बच्चा ना हो तो भी अधूरी जीवन समझते हैं ना. ಹೇಗೆ ಪ್ರಾಪಂಚಿಕವಾಗಿ ಭೌತಿಕ ಲೌಕಿಕ ಪ್ರಪಂಚದಲ್ಲೂ ಏನು ಹೇಳ್ತಾರೆ, ಮಕ್ಕಳಿಗೆ ತಂದೆ ತಾಯಿ ಅಗತ್ಯ ಇದೆ, ಹೌದು. ಆದರೆ ಜೀವನ ಪೂರ್ತಿ ಬರೀ ತಂದೆ ತಾಯಿಯ ಜೊತೆಗೆ ಇದ್ದರೆ ಅದು ಅಪೂರ್ಣ ಆಗೋಗುತ್ತೆ. ಅದರಿಂದ ತಾಯಿ ತಂದೆಯ ಜೊತೆಗೆ ಜೀವನ ಸಂಗಾತಿ ಬೇಕು, ಬಾಳ ಸಂಗಾತಿ ಬೇಕು ಅಂತಂದ್ಬಿಟ್ಟು ಅವರು ಬಾಳ ಸಂಗಾತಿಯನ್ನು ಹುಡುಕೊಂಡ್ಬಿಡ್ತಾರೆ. ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಪರಮಾತ್ಮ ನಮಗೆ ತಂದೆಯೂ ಆಗಿದ್ದಾರೆ, ಮತ್ತೊಂದು ರೂಪದಲ್ಲಿ ನೀವು ಭಗವಂತನನ್ನು ನಿಮ್ಮ ಜೀವನದ ಸಂಗಾತಿ ಅಂತಲೂ ಫೀಲ್ ಮಾಡಿ, ಅನುಭವ ಮಾಡಿ. ಇಲ್ಲ ಅಂದರೆ ಇದು ನಿಮ್ಮದು ಭಗವಂತನ ಒಂದು ಸಂಗಾತದ ಅನುಭವವನ್ನು ಈಗ ಮಾಡಲಿಲ್ಲ ಅಂದರೆ ಅಪೂರ್ಣ ಆಗೋಗ್ಬಿಡುತ್ತೆ. ಪರಮಾತ್ಮನನ್ನು ನಿಮ್ಮ ಪತಿಯನ್ನಾಗಿ ಅಥವಾ ಜೀವನದ ಒಂದು ಪ್ರಿಯತಮೆಯಾಗಿ ಸ್ವೀಕಾರ ಮಾಡಿ. ಮತ್ತು ಇನ್ನೊಂದು ಬಾಬಾ ಹೇಳ್ತಾರೆ, ಹೇಗೆ ಪ್ರಾಪಂಚಿಕವಾಗಿ ಎಲ್ಲ ಇದೆ ಆದರೆ ಮಕ್ಕಳಿಲ್ಲ ಅಂದರೂ ಸಹ ಮತ್ತೆ ಅಪೂರ್ಣ ಅಂತ ಫೀಲ್ ಆಗುತ್ತೋ, ಹಾಗೆಯೇ ಬಾಬಾ ಹೇಳ್ತಾರೆ, ಪರಮಾತ್ಮನನ್ನು ನಿಮ್ಮ ಜ್ಯೇಷ್ಠ ಪುತ್ರನನ್ನಾಗಿ ಸ್ವೀಕರಿಸಿ. ಹರ್ ಸಂಬಂಧ ಕೋ ಹಿ ಸಂಪನ್ನ ಜೀವನ್ ಕಾ ಸಮಜ್ತೆ ಹೇ. तो ये ब्राह्मण जीवन भगवान से सर्व संबंध अनुभव करने वाले ಸಂಪನ್ನ ಜೀವನ ಹೇ. ಅಲ್ಲಿ ಹೇಗೆ ಎಲ್ಲ ಸಂಬಂಧಗಳು ಇರಬೇಕು, ಇಲ್ಲ ಅಂದರೆ ಅಪೂರ್ಣ ಅನ್ಕೋತಾರೆ, ಹಾಗೆ ನಿಮ್ಮದು ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನೊಂದಿಗೆ ನಿಮ್ಮದು ಸರ್ವ ಸಂಬಂಧಗಳನ್ನು ಅನುಭವ ಮಾಡಿದಾಗ ಮಾತ್ರ ನಿಮ್ಮದು ಸಂಪೂರ್ಣ ಮತ್ತು ಸಂಪನ್ನ ಜೀವನ ಆಗುತ್ತೆ. ಇಲ್ಲ ಅಂದರೆ ಅರ್ಧಂಬರ್ಧ ಅಧ್ಯಾತ್ಮ ಆಗೋಗುತ್ತೆ. ಏಕ್ ಬಿ ಸಂಬಂಧ ಕಿ ಕಮಿ ನಹಿ ಕರ್ನಾ. एक संबंध भी भगवान से कम होगा तो कोई न कोई आत्मा उस संबंध से अपने तरफ खींच लेंगे. ಪರಮಾತ್ಮನಲ್ಲಿ ಎಲ್ಲ ಸಂಬಂಧಗಳನ್ನು ಅನುಭವಿಸಿ. ಒಂದೇನಾದರೂ ಸಂಬಂಧ ಭಗವಂತನೊಂದಿಗೆ ಅನುಭವ ಮಾಡೋದು ನಿಮಗೆ ಕೊರತೆ ಆದರೆ ಖಂಡಿತ ಆ ಖಾಲಿಯನ್ನು ತುಂಬಲಿಕ್ಕೆ ಯಾರಾದರೂ ಮನುಷ್ಯರು ಬಂದು ಆ ಜಾಗವನ್ನು ಆಕ್ರಮಿಸಿಬಿಡ್ತಾರೆ, ಅಥವಾ ಆ ಸಂಬಂಧಗಳಿಂದ ನಿಮ್ಮ ಮನಸ್ಸು ಬುದ್ಧಿಯನ್ನು ಅವ್ರ ಕಡೆ ಸೆಳ್ಕೊಂಡು ಬಿಡ್ತಾರೆ. ಅವರಿಗೆ ನೀವು ಅಧೀನ ಆಗಿ ನಿಮ್ಮದು ಭಗವಂತನ ಜೊತೆಗೆ ಯೋಗ ಕಟ್ಟಾಗೋಗುತ್ತೆ. जैसे कोई बच्चे कभी कभी कहते हैं बाप के रूप में तो हो ही, लेकिन सखा व सखी अथवा मित्र व छोटा सा तो रूप है ना, उसके लिए तो आत्मा ही चाहिए क्योंकि बाप तो बड़ा है. ಕೆಲವರು ಹಾಗೇನೆ ಯೋಗದ ಬಗ್ಗೆ ಮಕ್ಕಳು ಮಾತಾಡ್ತಾ ಹೇಳ್ತಾರೆ, ಪರಮಾತ್ಮ ಭಗವಂತ ಅಂತೂ ತಂದೆ, ಅವರು ದೊಡ್ಡವರು, ಅವರಂತೂ ಇದ್ದೇ ಇರಲಿ. ಆದರೆ ಈ ಪ್ರಪಂಚದಲ್ಲಿ ಸುಮ್ಮನೆ ಹಾಗೇನೆ ಯಾರಾದರೂ ಜೊತೆಗಾರರು, ಫ್ರೆಂಡು ಮಾತಾಡಲಿಕ್ಕೆ
ನಾವು ಒಂಥರ ದೇಹದಾರಿಗಳು ಸ್ವಲ್ಪ ಬೇಕಾಗುತ್ತೆ ಈ ಪ್ರಪಂಚಕ್ಕೆ ಅಂತ ಅಂದ್ಕೊಳ್ತಾರೆ. लेकिन परमात्मा के संबंध के बीच कोई भी छोटा या हल्का आत्मा का संबंध मिक्स हो जाता है तो सर्व शब्द समाप्त हो जाता है और यथाशक्ति की लाइन में आ जाते हैं. ಈಗ ಪರಮಾತ್ಮನಲ್ಲೇ ಎಲ್ಲ ಸಂಬಂಧಗಳನ್ನು ಅನುಭವಿಸಿ ಸ್ಥೂಲ ಸೂಕ್ಷ್ಮ ಎಲ್ಲ ಪ್ರಾಪ್ತಿಗಳು ಅವನಿಂದಲೇ ಆನಂದ ತೃಪ್ತಿಯನ್ನು ಪಡ್ಕೊಳ್ಳೋದು ಸರಿಯಾದದ್ದು. ಇಲ್ಲ ಮನಸ್ಸಿಗೆ ಧ್ಯಾನ ಮಾಡಲಿಕ್ಕೆ ಪರಮಾತ್ಮ, ಪ್ರಪಂಚದಲ್ಲಿ ಜೀವನ ಮಾಡಲಿಕ್ಕೆ ಮನುಷ್ಯಾತ್ಮ ಜೊತೆಗಿರಬೇಕು. ಅಂದರೆ ಆ ಪರಮಾತ್ಮನೂ ಇರಲಿ, ಮನುಷ್ಯಾತ್ಮರ ಆಧಾರಗಳು, ಸಂಬಂಧಗಳು, ಅನುಭವಗಳು ಅದು ಇರಲಿ ಅಂತ ಪರಮಾತ್ಮನ ಒಂದು ಅನುಭವದೊಂದಿಗೆ ಮನುಷ್ಯರ ಸಂಬಂಧಗಳ ದೇಹದ ಅನುಭವಗಳನ್ನು ಮಿಕ್ಸ್ ಮಾಡಿದ್ರೆ ಅಲ್ಲಿ ಪರಮಾತ್ಮನ ಜೊತೆಗೆ ಸರ್ವ ಸಂಬಂಧ ಅನ್ನೋದು ಎಲ್ಲೋಯ್ತು? ಸರ್ವ ಅನ್ನೋ ಶಬ್ದಕ್ಕೆ ಅಲ್ಲಿ ಮುಗಿದೋಯ್ತು, ಅಲ್ಲಿಗೆ ಕ್ಲೋಸ್ ಆಗೋಗುತ್ತೆ. ಆದಷ್ಟು ಯಥಾಶಕ್ತಿ ಎನ್ನುವ ಲಿಸ್ಟಲ್ಲಿ ಬಂದ್ಬಿಡ್ತೀವಿ. ಅಂದರೆ ಯಥಾಶಕ್ತಿ ಆದಷ್ಟು ಪರಮಾತ್ಮನ ಧ್ಯಾನ ಮಾಡ್ತೀವಿ, ಆ ಲಿಸ್ಟಿಗೆ ಬಂದ್ಬಿಡ್ತೀವಿ. ब्राह्मणों की भाषा में हर बात में सर्व शब्द आता है. जहाँ सर्व है वहाँ ही संपन्नता है. अगर दो कला भी कम हो गई तो दूसरी माला के मणके बन जाते. इसलिए सर्व संबंधों के सर्व स्मृति ಸ್ವರೂಪ ಬನೋ. ಅದರಿಂದ ಸರ್ವ ಸಂಬಂಧ ಅನ್ನೋದು ಮಹಾನ್ ಆಗಿದೆ, ಅದರಲ್ಲಿ ಸಮೃದ್ಧಿ ಇದೆ, ಸರ್ವ ಸಂಬಂಧಗಳ ಸಂಪನ್ನತೆ ಇದೆ. ಅದರಲ್ಲಿ ಒಂದೆರಡು ಸಂಬಂಧಗಳು ಕೊರತೆ ಆದರೂ ಸಹ ನೀವು ಸೆಕೆಂಡ್ ಲಿಸ್ಟಲ್ಲಿ ಬಂದುಬಿಡ್ತೀರಿ, ಸೆಕೆಂಡ್ ಕ್ಲಾಸ್ ಅಥವಾ ಸೆಕೆಂಡ್ ರ್ಯಾಂಕ್ ಲಿಸ್ಟಲ್ಲಿ ಬಂದುಬಿಡ್ತೀರಿ, ಎರಡನೇ ಮಾಲೆಯ ಮಣಿಗಳಾಗಬೇಕಾಗುತ್ತೆ. ಸರ್ವ ಸಂಬಂಧಗಳಲ್ಲಿ ಸರ್ವ ಅನ್ನುವ ಶಬ್ದದ ಸ್ಮೃತಿ ಸ್ವರೂಪರಾಗಿ समझा. जब भगवान खुद सर्व संबंध का अनुभव कराने का ऑफर कर रहा है तो ऑफरिंग लेना चाहिए ना. ಯಾವಾಗ ಸ್ವತಃ ಭಗವಂತನೇ ನನ್ನೊಂದಿಗೆ ಸರ್ವ ಸಂಬಂಧಗಳನ್ನು ಅನುಭವ ಮಾಡಿ ಅಂತ ಆಫರ್ ಮಾಡ್ತಾ ಇದ್ದಾರೆ, ಹಾಗಿರುವಾಗ ನಾವು ಆಫರನ್ನು ಸ್ವೀಕಾರ ಮಾಡಬೇಕು. ಐಸೆ ಗೋಲ್ಡನ್ ಆಫರ್ ಸಿವಾಯ್ ಭಗವಾನ್ ಕೆ ಅವ್ರ ಇಸ್ ಸಮಯಕ್ಕೆ ನಾ ಕಬಿ ನಾ ಕೊಯ್ ಕರ್ ಸಕ್ತಾ. ಪರಮಾತ್ಮನ ಹೊರತಾಗಿ ಸರ್ವ ಸಂಬಂಧಗಳು ನೀವು ಪಡ್ಕೊಳ್ಳಿ ನನ್ನಿಂದ ಅಂತ ಇದು ಈ ಸಮಯದಲ್ಲಿ ಯಾರೂ ನಮಗೆ ಕರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪ್ರಾಪ್ತಿ ಕೊಡಲಿಕ್ಕೂ ಸಾಧ್ಯ ಇಲ್ಲ. कोई बाप भी बने और बच्चा भी बने, ये हो सकता है. यह एक की ही महिमा है, एक की ही महानता है. इसलिए सर्व संबंध से ಸ್ಮೃತಿ ಸ್ವರೂಪ बनना है. ಲೌಕಿಕವಾಗಿ ಯಾರಾದರೂ ಒಬ್ಬರು ನಮಗೆ ತಂದೆ ಆಗಿರಬಹುದು, ಆದರೆ ಅವರೇ ನಮ್ಮ ಮಗನೂ ಆಗಿರ್ಲಿಕ್ಕೆ ಸಾಧ್ಯನಾ? ಅದಾಗಲ್ಲ. ಆದರೆ ಇಲ್ಲಿ ಪರಮಾತ್ಮ ಒಬ್ಬನೇ, ಏಕಕಾಲದಲ್ಲಿ ಒಬ್ಬನೇ ಸರ್ವ ಸಂಬಂಧವನ್ನು ಅನುಭವ ಮಾಡಿಸಿ ಸ್ಮೃತಿ ಸ್ವರೂಪರಾಗ್ತೀವಿ. इसमें मजा है ना. ब्राह्मण जीवन किस लिए है? मजे व मौज में रहने के लिए. ಯಾವಾಗ ಪರಮಾತ್ಮನೇ ನನ್ನ ಸರ್ವ ಸಂಬಂಧಿ ಅಂದಾಗ ಅದು ಎಷ್ಟು ಆನಂದ ಇರುತ್ತೆ. ರಮಣೀಯವಾದ ಬ್ರಾಹ್ಮಣ ಜೀವನ ತಾನೆ. ಆದ್ದರಿಂದ ನಾವು ಜ್ಞಾನ ಪಡ್ಕೊಂಡು ಆಧ್ಯಾತ್ಮ ಜೀವನ ಮಾಡೋದಾದರೂ ಯಾತಕ್ಕೆ ಮಾಡ್ತಾ ಇದ್ದೀವಿ? ನೀರಸ ಜೀವನ ಅಲ್ಲ, ನಾವು ಆನಂದದ ಭಗವಂತನ ಜೊತೆಯಲ್ಲಿ ರಮಣೀಯವಾದ ಜೀವನ ಮಾಡಬೇಕು ಅಂತ ಆಧ್ಯಾತ್ಮತೆಯನ್ನು ಪಡೆದಿದ್ದೇವೆ ತಾನೆ. तो ये अलौकिक मौज मनाओ, मजे की जीवन अनुभव करो. अच्छा, ಹೀಗೆ ಆಧ್ಯಾತ್ಮಿಕತೆಯ ಅಲೌಕಿಕತೆಯ ಆನಂದವನ್ನು ನೀವು ಪಡೆಯಿರಿ. ಈ ಆನಂದದ ಜೀವನ ತಾನೇ ಇದು ಒಳ್ಳೆಯದು. ಓಂ ಶಾಂತಿ. चारों ओर के सदा याद और सेवा के उमंग उत्साह में रहने वाले ಶ್ರೇಷ್ಠ बच्चों को, ಎಲ್ಲ ಕಡೆಗಳಲ್ಲಿ ಭಗವಂತನ ನೆನಪು ಮತ್ತು ಸೇವೆಯ ಸ್ಫೂರ್ತಿ ಉತ್ಸಾಹದಲ್ಲಿರ್ತಕ್ಕಂಥ ಶ್ರೇಷ್ಠ ಮಕ್ಕಳು, ಸದಾ ಪ್ರತಿ ಕರ್ಮದಲ್ಲೂ ಸ್ಮೃತಿ ಸ್ವರೂಪರ ಅನುಭವವನ್ನು ಮಾಡ್ತಕ್ಕಂತಹ ಅನುಭವಿ ಆತ್ಮಗಳು, ಸದಾ ಪ್ರತಿ ಕರ್ಮದಲ್ಲೂ ತಂದೆಯ ಸರ್ವ ಸಂಬಂಧಗಳನ್ನು ಅನುಭವ ಮಾಡ್ತಕ್ಕಂತಹ ಶ್ರೇಷ್ಠ ಆತ್ಮಗಳು, ಸದಾ ಬ್ರಾಹ್ಮಣ ಜೀವನದ ಆನಂದವನ್ನು ಅನುಭವಿಸ್ತಕ್ಕಂತಹ ಅಥವಾ ಬ್ರಾಹ್ಮಣ ಜೀವನದ ಆನಂದದಲ್ಲಿ ಜೀವಿಸುವಂತಹ ಮಹಾನ್ ಆತ್ಮಗಳಿಗೆ ಬಾಪ್ದಾದರವರ ನೆನಪು ಮತ್ತು ಅತಿ ಸ್ನೇಹ ಸಂಪನ್ನವಾದ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ.